friends. Welcome back to my channel. ಬಿಟ್ಟು ಬ್ಲಾಗ್ ಯಾವ್ದಾರು ತಗೊಳ್ಳಿ. ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ರೆಡಿ ಆಗಿದ್ದೀವಿ. ಎಲ್ಲಿಗೆ ಹೊಟ್ಟಿದ್ದೀವಿ? ನಮ್ಮ ಮಚ್ಚ ಮಾಮ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ತಿಂಡಿಗೆ ಮೊಸರು ಒಗ್ಗರಣೆ ಆಗಿದೆ. ಮೊಸರಿಗೆ ಸ್ವೀಟ್ ಕಾರ್ನ್, ಈರುಳ್ಳಿ, ದಾಳಿಂಬೆ ಹಣ್ಣು ಎಲ್ಲ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಪ್ಲೈನ್ ಮೊಸರು ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ಹೆಲ್ತಿ ಕೂಡ ಇರುತ್ತೆ. ಟಿಫನ್ ಮಾಡಿಕೊಂಡು ನಾವು ಹೊರಡಬೇಕು. ಎಲ್ಲಿಗೆ ಹೊರಟಿದ್ದೀವಿ ಅಂತ ನಮ್ಮ ಪಾಪು ಹೇಳಿದೆ. ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಲೇಟ್ ಆಯಿತು. ಹಾಗೆ ನಮ್ಮ ಮನೆಯವರು ಆಫೀಸ್ಗೆ ಹೋಗ್ತಾಯಿದ್ರು. ಬಸ್ ಸ್ಟಾಪ್ ಹತ್ರ ಬಿಟ್ಟು ಹೋಗ್ತೀನಿ ಬಾ ಅಂತ ಹೇಳಿದ್ರು. ಸರಿ ಆಯಿತು, ಬಸ್ ಹತ್ರ ಬಿಟ್ಬಿಟ್ಟು ಹೋಗಿ ಅಂತ ಅಂದ್ಬಿಟ್ಟು ಹೋದ್ವಿ. ಅಂದರೆ ನಾವು ಸ್ವಲ್ಪ ರಾಮನಗರ ಹೋಗಬೇಕಾಗಿರೋದ್ರಿಂದ ಇಲ್ಲಿಂದ ರಾಮನಗರಕ್ಕೆ ಹೋಗೋಕ್ಕಾಗಲ್ಲ, ಅಥವಾ ಕೆಂಗೇರಿ ಅಲ್ಲೆಲ್ಲಾದರೂ ಹೋಗಬೇಕಾಗಿತ್ತು. ಹಾಗೆ ಕೆಂಗೇರಿ ಹತ್ರ ಬಿಟ್ಟು ಹೋಗ್ತೀನಿ ಬಾ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೊರಟ್ವಿ. ಹಾಗೆ ಹಣ್ಣು ತೊಗೋಬೇಕಾಗಿತ್ತು, ಸ್ವಲ್ಪ ಹಣ್ಣು ತೊಗೊಂಡು ಹೊರಟು. ನಮ್ಮ ಮನೆ ಹತ್ರದಿಂದ ನೈಸ್ ರೋಡ್ ಮೇಲೆ ಹೊರಟ್ರೆ ಹತ್ರ ಆಗುತ್ತೆ ಅಂದ್ಬಿಟ್ಟು ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ನನ್ನ ಮಕ್ಳಿಗಂತೂ ತುಂಬ ಖುಷಿಯಾಗ್ಬಿಟ್ಟಿದೆ. ನಾವು ಅವ್ರ ಮಚ್ಚಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ತುಂಬ ಖುಷಿಯಿಂದ ಎಕ್ಸೈಟ್ಮೆಂಟಲ್ಲಿ ಸಾಂಗ್ ಎಲ್ಲ ಹೇಳ್ಕೊಂಡು ಕಾರ್ ಒಳಗೇ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಖುಷಿಯಿಂದ ಬರ್ತಿದ್ದಾರೆ. ಕೆಂಗೇರಿ ನೈಸ್ ರೋಡ್ ಹತ್ರ ಬಂದ್ವಿ. ಬಸ್ ಬರ್ತವೆ ಇಲ್ಲಿಗೆ ಅಂದ್ಬಿಟ್ಟು. ಸೊ ಬಸ್ ಬಂತು, ಬಸ್ಸಿಗೆ ಹೋದ್ವಿ. ಸೀಟ್ ಇರುತ್ತೇನೋ ಅಂತ ಅಂದ್ಕೊಂಡ್ವಿ, ಸೀಟೇ ಇರಲಿಲ್ಲ. ನನ್ನ ಮಕ್ಕಳು ಕೂಡ ಕಾಲು ನೋವಿಸ್ಕೊಂಡು ಅಮ್ಮ ಇನ್ನೂ ಎಷ್ಟೊತ್ತು ಬರುತ್ತೆ, ಎಷ್ಟೊತ್ತು ಹೋಗೋದು ಅಂತ ಅಂದ್ಕೊಂಡು ಹೊರಟು. ನಾವು ಹೋಗೋ ಅಷ್ಟರಲ್ಲಿ ನಮ್ಮಣ್ಣ ಬಸ್ ಸ್ಟಾಪಿಗೆ ಬಂದು ಕಾಯ್ತಾ ಇದ್ದ. ಹುಡುಗರು ಅವ್ರ ಮಾಮೂನ ನೋಡ್ಬಿಟ್ಟು ಫುಲ್ ಖುಷಿಯಾಗ್ಬಿಟ್ಟು ಹೋಗಿ ಗಾಡಿ ಮೇಲೆ ಕೂತ್ಕೊಂಡ್ರು. ಹಾಗೆ ಮನೆಗೆ ಹೊರಟು. ನಮಗಿಂತ ಮುಂಚೆನೇ ನಮ್ಮ ದೊಡ್ಡಮ್ಮನೂ ಕೂಡ ಊರಿಂದ ಬಂದಿತ್ತು. ಇಲ್ಲಿ ಅಣ್ಣನ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಸರಿ ನಾನು ಬರ್ತೀನಿ ಬಂದ್ರಿ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದಿದ್ದರು. ವ್ಲಾಗ್ ಮಾಡ್ತಾ ಇದ್ದೀನಿ, ವ್ಲಾಗ್. ಇದು ನೋಡೋಣ, ಇದೇ ಅದು ಮಾಡಿದೆ. ನಿನಗೆ ಗೊತ್ತಾಗಿಲ್ಲ ಅಷ್ಟೇ. ಹೌದು, ಇವನೇ ನಮ್ಮ ಅಣ್ಣ. ನೋಡಿ ಮಕ್ಕ ತಿರ್ಗಿಸ್ಕೊಂಡು ಹೋಗ್ತಾನೆ ಆ ಕಡೆ. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಅಲ್ಲೇ ಸಾಂಬಾರು ಮಾಡಿ ಇಟ್ಟಿದ್ರು. ಅಣ್ಣ ಚಿಕನ್ ತಂದು ಅವಾಗ ಇಟ್ಟಿದ್ದ. ಚಿಕನ್ ಫ್ರೈ ಮಾಡೋಣ. ಈಗ ಹೆಸರು ಹೇಳು, ಹೆಸರು ಹೇಳೀಗ. ಹಾಂ ಬರ್ರಿ, ಇನ್ನೊಂದ್ಸಲ ಹೇಳು. ಅದಕ್ಕೆ ನಮ್ಮ ಹೆಸರು ಹೇಳ್ಬಿಟ್ಟು ಆಮೇಲೆ ಬರ್ರಿ. ಹೇಳು. ಏ ಹಾಂ ಆಮೇಲೆ ಹಾಂ ಹಾಂ ಆಮೇಲೆ ಐ ಐ ಐಶ್ವರ ಐಶ್ವರ್ಯ. ಯಾರು ಏನು ಮಾಡ್ತಾ ಇದ್ದೀವಿ ದೊಡ್ಡಮ್ಮ? ಚಿಕನ್ ಮಾಡ್ತಾ ಇದ್ದೀನಿ ಕಣವ. ಚಿಕನ್ ಫ್ರೈ ನೋಡ ಕುಲಕ್ತಾ ಇದ್ದೀನಿ. ಹಾಂ, ನಮ್ಮ ಅಕ್ಕನೂ ಬಂದರು. ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಇವಾಗ ಬರ್ತಾ ಇದ್ದಾರೆ. ನಮ್ಮಣ್ಣ ನಮ್ಮ ಅಕ್ಕ ಅವ್ರಿಗೆ ಹೇಳ್ತಾವನೆ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಹಾಯ್ ಅನಿ. ಹಾಯ್ ಯಶಿ. ಬಾಯಲ್ಲ ಆಯ್. ಆಹಾ, ನಮ್ಮ ದೊಡ್ಡಮ್ಮ ಮೊಮ್ಮಗಳು ಬಂದ ತಕ್ಷಣ ನೀರು ಕೊಡ್ತು. ಏನು ಲವಪ್ಪ, ನೀನು ಕೇಳಿದೆ, ನಾನು ಕೊಡಲಿಲ್ಲ. ಕೊಡು ಅಲ್ಲ. ನಮ್ಮಕ್ಕ ಬರ್ತಾ ಒಬ್ಬಿಟ್ಟು ಮತ್ತು ಸ್ವೀಟು ಎಲ್ಲ ತೊಗೊಂಡು ಬಂದಳು. ನಮ್ಮಣ್ಣ ಅಲ್ಲೇ ಸ್ವೀಟ್ ತೊಗೊಂಡು ತಿಂತಾವನೆ. ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿದ್ದಕ್ಕೆ ದೃಷ್ಟಿ ಆಗಿಬಿಡುತ್ತೆ, ವಿಡಿಯೋ ಮಾಡಬೇಡ ಅಂದ್ಬಿಟ್ಟು ಎಲ್ಲ ಮುಚ್ಚಿಟ್ಕೊಂಡಿದ್ದ. ನೋಡಿ ಹೆಂಗೆ ತಿಂತಿದ್ದಾನೆ. ಹೆಂಗೈತೆ ಟೇಸ್ಟ್ ಹೇಳೋ ಅಂತ ಅಂದ್ರೂ ಕೂಡ ಏನು ಮಾತೇ ಆಡ್ದಿರಾ ಸುಮ್ಮನೆ ತಿಂತೈತೆ. ವಿಡಿಯೋದಲ್ಲಿ ನನ್ನ ಚೆನ್ನಾಗಿ ತೋರಿಸ್ಬೇಕು, ಹೆಂಗೆ ತೋರಿಸ್ತೀಯಾ ನೋಡ್ತೀನಿ ಅಂತ ಅಂದ್ಕೊಂಡು ನೋಡಿ ಹೆಂಗೆ ಮುಚ್ಚಿಟ್ಕೊತೈತೆ. ನಮ್ಮ ಅಕ್ಕಂಗೆ ಬೇರೆ ಸಾಂಬಾರು ಮಾಡಬೇಕಾಗಿತ್ತು. ನಾನ್ ವೆಜ್ ತಿನ್ನೋದಿಲ್ಲ ನಮ್ಮಕ್ಕ.
ಅದಕ್ಕೆ ಕಡಲೆಕಾಳು ಸಾರು ರೆಡಿ ಆಗ್ತಾಯಿದೆ. ನಮ್ಮ ಅಕ್ಕ ಮುದ್ದೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಮುದ್ದೆ ಮಾಡಿಕೊಡ್ತಿದ್ರು. ನಾನು ಅಕ್ಕನಿಗೋಸ್ಕರ ಬಜ್ಜಿ ಹಾಕ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾವು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ನಾನು ಅಣ್ಣನ ಮನೆಗೆ ಬಂದಿದ್ದೇನಕ್ಕೆ ಅಂದರೆ ನಮ್ಮ ಅತ್ತಿಗೆ ಪ್ರೆಗ್ನೆಂಟ್ ಇದ್ದರು. ಅವರಿಗೆ ಸೀರೆ ಉಡಿಸ್ಬೇಕಾಗಿತ್ತು. ಟ್ರಾವೆಲ್ ಮಾಡೋಂಗಿಲ್ಲ ಅಂತ ಹೇಳಿದ್ದಕ್ಕೆ ಮನೆಗೆ ಕರ್ಕೊಂಬರೋಕ್ಕಾಗಲಿಲ್ಲ. ಯಾರ ಮನೆಗೂ ಹೋಗೋಕ್ಕಾಗಲಿಲ್ಲ ಅಲ್ವಾ ಅವರು. ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ಬರೂ ನಾವೇ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಇನ್ನೊಬ್ಬಳು ನಮ್ಮ ಅಕ್ಕ ಬರಬೇಕಾಗಿತ್ತು. ಅವಳು ಬೇರೆ ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅದಕ್ಕೆ ನಾವಿಬ್ಬರೇ ಬಂದು ಕೊಟ್ವಿ. ಪ್ರತಿ ವರ್ಷವೂ ನಮ್ಮಣ್ಣ ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ನಮಗೆ ಸೀರೆ ಎಲ್ಲ ತೊಗೊಬಂದು ನಮ್ಮ ಮನೆಗೆ ಬಂದು ಕೊಡ್ತಾಯಿದ್ದು. ಈ ಸಲ ಅದಕ್ಕೆ ಪ್ರೆಗ್ನೆಂಟ್ ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ. ಸರಿ ಹಬ್ಬಕ್ಕೆ ಬರ್ತೀಯಾ ಅಂತ ಕೇಳಿದ್ರು. ಹಬ್ಬಕ್ಕೆ ಮನೇಲೂ ಮಾಡಬೇಕಾಗುತ್ತೆ, ಅಲ್ಲೂ ಹೋಗ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಬರೋಕ್ಕಾಗಲ್ಲ ಈ ಸತಿ ಅಂತಂದೆ. ಅದಕ್ಕೆ ಸರಿ ಹೆಂಗಿದ್ರು ಈಗ ಬಂದಿದೆಯಲ್ವಾ ಇವಾಗಲೇ ತೊಗೊಂಡೋಗ್ಬಿಡು ಅಂತ ಅಂದ್ಬಿಟ್ಟು ನನಗೂ ಕೂಡ ಸೀರೆ ಎಲ್ಲ ಕೊಟ್ಟರು. ನಮ್ಮ ಅಕ್ಕನಿಗೂ ಕೂಡ ಸೀರೆ ತಂದಿದ್ರು. ಅಕ್ಕನೂ ಬರಲಿಲ್ಲ ಅಲ್ಲ, ಅದಕ್ಕೆ ನನ್ನ ಕೈಯಲ್ಲೇ ಕೊಟ್ಟರು. ಅಕ್ಕನ ಕೊಟ್ಬಿಡು ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸಂಜೆ ಆಗೋಯಿತು. ನಾನು ಬಸ್ಸಲ್ಲಿ ಬರಬೇಕಾಗುತ್ತಲ್ಲ ಅಂದ್ಬಿಟ್ಟು ಬೇಗ ಹೊರಡ್ತೀನಿ ಅಂದ್ಬಿಟ್ಟು ಹೊರಟೆ. ನಮ್ಮ ಅಣ್ಣ ಕರ್ಕೊಂಡು ಬಂದು ಬಸ್ ಸ್ಟಾಪಲ್ಲಿ ಬಸ್ ಹತ್ತಿಸಿ ಕಳಿಸ್ತು. 200 ರೂಪಾಯಿ ಬಳೆ ತಡ್ಕೊಳ್ಳಿ, ಇಬ್ರು ಅವ್ರದ್ದು ಎಲೆ ಹಿಡ್ಕೊಳ್ಳಿ. ಅನಿತಕ್ಕಂಗೆ ಹರ್ಷಿತಕ್ಕಂಗೆ ಎಲ್ಲರಿಗೂ ತಡಿ ಬಳೆ ಕೊಡೋಣ, ಹಣ್ಣೆ ಕೊಡ್ತೇವೆ ನನ್ನ ಅಪ್ಪನ ಇದ್ರ ಮೇಲೆ ಆಯ್ತು. ನಾನು ಬಟ್ಟೆ ಅಂಗಡಿ ತೋರಿಸ್ತೀನಿ. ಬಟ್ಟೆ ತಗೊಬಂದು ಆಮೇಲೆ ಪುನರ್ವಿಗೂ ನೀನೇ ಕೊಡಿಸ್ಬೇಕು. 3 ಜನ ಕೊಡಿಸ್ಬೇಕು. ದಡಮಕ್ಕೂ ಕೊಡ್ತೀವಿ. ಇದು ಚಾಯ್ಸ್ ನೀವಿಬ್ರದು. ಯಾರಿಬ್ರದ್ದು? ನಂದು. ಯಾವ್ದಾರು ತಗೊಳ್ಳಿ. ಎಲ್ಲ ಒಂದೇ. ಬಾಯ್ ಬಾಯ್ ಬಾಯ್. Hi everyone, myself Krita Gowdati. ನಾವಿವತ್ತು ಬೆಂಗಳೂರಿಗೆ ಹೋಗ್ತಿದ್ದೀವಿ.